ಕಳೆದ 2 ವರ್ಷಗಳ ಹಿಂದೆ ನಂಜನಗೂಡಿನ ನಂಜುಂಡೇಶ್ವರನ ದೊಡ್ಡ ಜಾತ್ರೆಯ ಸಂದರ್ಭದಲ್ಲಿ ರಥದ ಚಕ್ರಕ್ಕೆ ಸಿಲುಕಿ ಭಕ್ತರೊಬ್ಬರ ಕಾಲು ಮುರಿದಿತ್ತು. ಇಂತಹ ಅವಘಡ ಸಂಭವಿಸಿದರೂ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದ ನಂಜನಗೂಡಿನ ದೊಡ್ಡ ಜಾತ್ರೆಯಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚ ಮಹಾರಥೋತ್ಸವ ಇಂದು ನಡೆದಿದ್ದು, ರಥೋತ್ಸವದ ವೇಳೆ ಗಣಪತಿ ರಥದ ಚಕ್ರ ಮುರಿದಿದೆ. ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸಿಲ್ಲವಾದರೂ ಭಕ್ತರ ಆತಂಕಕ್ಕೆ ಕಾರಣವಾಗಿದೆ. ರಥದ ಬೀದಿಗಳಲ್ಲಿ ಸಾಗಿ ದೇವಾಲಯದ ಸ್ವಸ್ಥಾನಕ್ಕೆ ಬಂದು ನಿಂತಾಗ ಗಣಪತಿ ರಥದ ಎಡಭಾಗದ ಹಿಂಬದಿಯ ಚಕ್ರ ಮುರಿದು ಬಿದ್ದಿದೆ. ಗೌತಮ ಪಂಚಮಹಾ ರಥೋತ್ಸವ ವೇಳೆ ಈ ಅವಘಡ ಸಂಭವಿಸಿದ್ದು ಭಕ್ತರಲ್ಲಿ ಆತಂಕ ಸೃಷ್ಟಿಯಾಗಿ ಜಿಲ್ಲಾಡಳಿತ ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ರಥದ ಪಕ್ಕದಲ್ಲಿದ್ದ ಭಕ್ತರಿಗೆ ಯಾವುದೇ ತೊಂದರೆಯಾಗಿಲ್ಲ. ರಥೋತ್ಸವದಲ್ಲಿ ಮೊದಲಿಗೆ ಗಣಪತಿ ರಥೋತ್ಸವ ಸಂಚರಿಸುತ್ತದೆ. ಅದಾದ ನಂತರ ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗೌತಮ ಪಂಚ ರಥೋತ್ಸವ, ಪಾರ್ವತಮ್ಮ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ರಥಗಳು ಸಂಚರಿಸುತ್ತವೆ. ಗಣಪತಿ ರಥದ ಚಕ್ರ ಮುರಿದು ಬಿದ್ದಿರುವ ಕಾರಣ ನಂಜನಗೂಡಿಗೆ ಗಂಡಾಂತರ ಎಂಬ ಆತಂಕ ಭಕ್ತರಲ್ಲಿ ಮನೆ ಮಾಡಿದೆ. ರಥದ ಚಕ್ರ ಮುರಿಯಲು ಕಾರಣವಾಗಿರುವ ಸಿಬ್ಬಂದಿ ವಿರುದ್ಧ ಯಾರು ಶಿಸ್ತು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.